ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆ. ಮುರಳಿಯ ದಿನಾಂಕ 27/12/2025. ಪ್ರಾತಃ ಕ್ಲಾಸ್ 16/7/1968. ಓಂ ನಮಃ ಶಿವಾಯ್. ನಷ್ಟಮೋಹಿ ಮಕ್ಕಳೇ, ನಿಮಗೆ ಗೊತ್ತಿದೆ, ಈ ಹಣ, ಸಂಪತ್ತು ಇತ್ಯಾದಿ ಎಲ್ಲವನ್ನು ಬಿಟ್ಟು ಬೆಗ್ಗರಾಗಿರಿ, ಅಂದರೆ ಭಿಕ್ಷುಕರಾಗಿರಿ. ನಾವು ಮನೆಗೆ ಹೋಗಲಿದ್ದೇವೆ. ನಂತರ ನಾವು ಹೊಸ ಜಗತ್ತಿನಲ್ಲಿ ರಾಜಕುಮಾರರಾಗಿ ಬರುತ್ತೇವೆ. ಏನೆಲ್ಲ ಇದೆಯೋ ಅದನ್ನೆಲ್ಲ ಬಿಡಬೇಕು. ಈ ಹಳೆಯ ವಸ್ತುಗಳು ಯಾವುದೂ ಕೆಲಸಕ್ಕೆ ಬರುವುದಿಲ್ಲ. ಆತ್ಮವು ಪವಿತ್ರವಾಗುತ್ತದೆ. ನಂತರ ಕಲ್ಪದ ಮೊದಲಿನಂತೆ ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೇವೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ಇದು ಚೆನ್ನಾಗಿ ಅರ್ಥವಾಗುತ್ತದೆ. ಆತ್ಮಗಳು ಆರಂಭದಲ್ಲಿ ಎಲ್ಲರೂ ಪಾವನವಾಗಿಯೇ ಇರುತ್ತಾರೆ. ನಾವೇ ಪಾವನವಾಗಿದ್ದೆವು. ಪತಿತ ಮತ್ತು ಪಾವನ ಎಂದು ಆತ್ಮಕ್ಕೆ ಮಾತ್ರ ಹೇಳಲಾಗುತ್ತದೆ. ಆತ್ಮ ಪಾವನವಾಗಿದ್ದರೆ ಸುಖವಿದೆ. ಬುದ್ಧಿಯಲ್ಲಿ ಬರುತ್ತದೆ, ನಾವು ಪಾವನವಾದರೆ ಪಾವನ ಪ್ರಪಂಚದ ಮಾಲೀಕರಾಗುತ್ತೇವೆ. ಇದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತೀರಿ. ಪಾವನ ಪ್ರಪಂಚದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದು ಲಕ್ಷಾಂತರ ವರ್ಷಗಳ ಮಾತಲ್ಲ. ನಿಮಗೆ ಗೊತ್ತಿದೆ, 5,000 ವರ್ಷಗಳ ಹಿಂದೆ ಪಾವನ ಪ್ರಪಂಚವಿತ್ತು. ಅದರಲ್ಲಿಯೂ ಅರ್ಧ ಕಲ್ಪ ನೀವು ಪಾವನವಾಗಿದ್ದೀರಿ, ಉಳಿದದ್ದು ಅರ್ಧ ಕಲ್ಪ. ಈ ಮಾತುಗಳನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ನಿಮ್ಮ ಬುದ್ಧಿಯಲ್ಲಿದೆ, ನಾವು 2,500 ವರ್ಷಗಳವರೆಗೆ ಪಾವನವಾಗಿದ್ದೆವು. ಪಾವನ ಜಗತ್ತಿನಲ್ಲಿ ಇರುತ್ತಿದ್ದೆವು. ಪತಿತ ಮತ್ತು ಪಾವನ, ಸುಖ ಮತ್ತು ದುಃಖ, ಹಗಲು ಮತ್ತು ರಾತ್ರಿ ಅರ್ಧ ಅರ್ಧ ಇದೆ. ಯಾರು ಒಳ್ಳೆಯ ತಿಳುವಳಿಕಸ್ಥರಿದ್ದಾರೋ, ಯಾರು ಬಹಳ ಭಕ್ತಿ ಮಾಡಿದ್ದಾರೋ ಅವರೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಪಾವನವಾಗಿದ್ದೀರಿ. ಹೊಸ ಜಗತ್ತಿನಲ್ಲಿ ಇದ್ದವರು ಕೇವಲ ನಾವೇ ಇದ್ದೆವು. ಬಾಕಿ ಇಷ್ಟೆಲ್ಲ ಏನೆಲ್ಲ ಇದ್ದಾರೋ ಅವರೆಲ್ಲರೂ ಶಾಂತಿಧಾಮದಲ್ಲಿ ಇದ್ದರು. ಮೊಟ್ಟ ಮೊದಲು ನಾವು ಪಾವನವಾಗಿದ್ದೆವು ಮತ್ತು ಬಹಳ ಕಡಿಮೆ ಜನರಿದ್ದೆವು. ನಂತರ ನಂಬರ್ ವಾರ್ ಮನುಷ್ಯ ಸೃಷ್ಟಿ ವೃದ್ಧಿಯಾಗುತ್ತಾ ಇರುತ್ತದೆ. ಈಗ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಯಾರು ತಿಳಿಸುತ್ತಿದ್ದಾರೆ? ಆತ್ಮಗಳಿಗೆ ಪರಮಾತ್ಮ ತಂದೆ ಅರ್ಥ ಮಾಡಿಸುತ್ತಿದ್ದಾರೆ. ಇದಕ್ಕೆ ಸಂಗಮ ಎಂದು ಹೇಳಲಾಗುತ್ತದೆ. ಇದನ್ನೇ ಕುಂಭ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಈ ಸಂಗಮ ಯುಗವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಬಾಬಾ ತಿಳಿಸಿದ್ದಾರೆ, 4 ಯುಗಗಳಿರುತ್ತವೆ. ನಂತರ 4.25 ಅಥವಾ 4.75 ಎಂದು ಹೇಳುತ್ತಾರೆ. ಏಕೆಂದರೆ ಇದು ಚಿಕ್ಕ ಲೀಪ್ ಯುಗ, ಸಣ್ಣ ಯುಗವಾಗಿದೆ, ಸಂಗಮ ಯುಗ. ಇದರ ಆಯುಷು ಬಹಳ ಚಿಕ್ಕದಾಗಿದೆ. ತಂದೆ ತಿಳಿಸುವಂತೆ ಬ್ರಹ್ಮನ ಆಯುಷು 100 ವರ್ಷ. ನಾನು ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ. ಅನೇಕ ಜನ್ಮಗಳ ಅಂತ್ಯದಲ್ಲಿ ನಾನು ಬರುತ್ತೇನೆ. ಮಕ್ಕಳಿಗೂ ಸಹ ಖಾತ್ರಿ ಇದೆ, ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಎಂದು. ಇವರ ಬಯೋಗ್ರಫಿಯನ್ನು ಸಹ ತಿಳಿಸಿದ್ದಾರೆ. ಇವರ 84ನೇ ಅಂತ್ಯದ ಜನ್ಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ನಾನು ನೀವಾತ್ಮಗಳೊಂದಿಗೆ ಮಾತನಾಡುತ್ತೇನೆ. ಆತ್ಮವೇ ಎಲ್ಲವನ್ನು ತಿಳಿದುಕೊಳ್ಳುತ್ತದೆ. ಆತ್ಮವೇ ಮಾಡುತ್ತದೆ. ಆತ್ಮ ಇಲ್ಲದಿದ್ದರೆ ಶರೀರ ಏನನ್ನೂ ತಿಳಿಯುವುದಿಲ್ಲ. ಆತ್ಮ ಶರೀರದಿಂದ ಬೇರೆಯಾದರೆ ಏನನ್ನೂ ತಿಳಿಯುವುದಿಲ್ಲ. ಎರಡರ ಪಾತ್ರ ಒಟ್ಟಿಗೆ ಇರುತ್ತದೆ. ಇದನ್ನೇ ಜೀವಾತ್ಮ ಎಂದು ಕರೆಯಲಾಗುತ್ತದೆ. ಪವಿತ್ರ ಜೀವಾತ್ಮ ಮತ್ತು ಪತಿತ ಜೀವಾತ್ಮ. ಆತ್ಮ ಪತಿತವಾದರೆ ಶರೀರವು ಪತಿತವಾಗಿರುತ್ತದೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳಿದ್ದರು. ನಂತರ ತಮಗಾಗಿಯೂ ಹೇಳಿಕೊಳ್ಳುವರು, ನಾವು ಜೀವಾತ್ಮರು. ಸತ್ಯಯುಗದಲ್ಲಿ ಯಾರು ಪಾವನವಾಗಿದ್ದೆವೋ, ನಂತರ 84 ಜನ್ಮಗಳ ನಂತರ ಪತಿತರಾಗಿದ್ದೇವೆ. ಪತಿತರಿಂದ ಪಾವನ, ಪಾವನರಿಂದ ಪತಿತ. ಈ ಚಕ್ರ ತಿರುಗುತ್ತಲೇ ಇರುತ್ತದೆ. ನೆನಪು ಕೂಡ ಆ ತಂದೆಯನ್ನೇ ಮಾಡುತ್ತಾರೆ.
ಹೇ ಪತಿತ ಪಾವನ, ಮಕ್ಕಳಿಗೆ ಗೊತ್ತಿದೆ ನಾವು ಯಾರು ಪತಿತರಾಗಿದ್ದೇವೋ ಅವರನ್ನು ಮತ್ತೆ ತಂದೆ ಬಂದು ಪಾವನರನ್ನಾಗಿ ಮಾಡುತ್ತಾರೆ. ಪ್ರತಿ 5,000 ವರ್ಷಗಳ ನಂತರ ಬಾಬಾ ಒಂದು ಸಾರಿ ಬರುತ್ತಾರೆ. ತಂದೆಯೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಬೇರೆ ಯಾರು ಮಾಡುತ್ತಾರೆ? ಬ್ರಹ್ಮ, ವಿಷ್ಣು, ಶಂಕರರು ಕೂಡ ದೇವತೆಗಳಾಗಿದ್ದಾರೆ. ಅವರನ್ನು ಭಗವಂತ ಎಂದು ಕರೆಯಲಾಗುವುದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ. ಕೇವಲ ಅವರೇ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡುತ್ತಾರೆ. ಹೊಸದನ್ನು ಹಳೆಯದನ್ನಾಗಿ ಯಾರು ಮಾಡುತ್ತಾರೆ? ಅದನ್ನೂ ಸಹ ತಿಳಿಸಲಾಗಿದೆ. 5 ವಿಕಾರಗಳ ರೂಪಿ ರಾವಣ. ಹಾಗಂತ ರಾವಣನ ಪೂಜೆ ಏನು ನಡೆಯುವುದಿಲ್ಲ. ದಸರಾ ದಿನದಂದು ರಾವಣನನ್ನು ಸುಡುತ್ತಾರೆ. ಆದರೆ ರಾವಣ ಸುಡುವುದೇ ಇಲ್ಲ. ಇದು ಅಸುರಿ ರಾವಣನ ಪ್ರಪಂಚ ಆಗಿದೆ. ಶಿವನನ್ನಂತೂ ಯಾರೂ ಸುಡಲು ಸಾಧ್ಯವಿಲ್ಲ. ರಾವಣನನ್ನು ಸುಡುತ್ತಾರೆ. ಏಕೆಂದರೆ ರಾವಣನೇ ದೇಹಾಭಿಮಾನಿಯನ್ನಾಗಿ ಮಾಡುತ್ತಾನೆ. ಶತ್ರುವನ್ನು ಸುಡಲಾಗುತ್ತದೆ, ಮಿತ್ರನನ್ನು ಸುಡುವುದಿಲ್ಲ. ಸರ್ವರ ಮಿತ್ರ ಒಬ್ಬ ತಂದೆಯಾಗಿದ್ದಾರೆ. ಅವರು ಸರ್ವರಿಗೂ ಸದ್ಗತಿ ಕೊಡುತ್ತಾರೆ. ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಏಕೆಂದರೆ ಅವರು ಎಲ್ಲರಿಗೂ ಸುಖ ಕೊಡುವವರು ಆಗಿದ್ದಾರೆ. ಅಂದ ಮೇಲೆ ಖಂಡಿತ ದುಃಖ ಕೊಡುವವರು ಯಾರಾದರೂ ಇರಲೇಬೇಕಲ್ಲವೇ? ಅವನು 5 ವಿಕಾರಗಳ ರೂಪಿ ರಾವಣ. ಅರ್ಧ ಕಲ್ಪ ರಾವಣನ ರಾಜ್ಯವಿರುತ್ತದೆ, ಅರ್ಧ ಕಲ್ಪ ರಾಮರಾಜ್ಯ. ಪೂರ್ತಿ ಅರ್ಧ ಅರ್ಧ ಇರುತ್ತದೆ, ಸಮ. ನಂತರ ಆ ಸಮದಲ್ಲಿ ಅರ್ಧದ ಕಾಲು ಭಾಗ ಸ್ವಾಸ್ತಿಕ್ ಚಿತ್ರವನ್ನು ತೋರಿಸುತ್ತಾರೆ ಅಲ್ಲವೇ? ಸ್ವಾಸ್ತಿಕ್ ಚಿತ್ರದ ಪೂಜೆ ಮಾಡುತ್ತಾರೆ. ಅದರ ಅರ್ಥವನ್ನೂ ಸಹ ತಂದೆ ತಿಳಿಸುತ್ತಾರೆ. ಅರ್ಧದಲ್ಲಿ ಪೂರ್ತಿ 4ನೇ ಭಾಗವಿರುತ್ತದೆ. ಸ್ವಲ್ಪವೂ ಹೆಚ್ಚು ಕಡಿಮೆ ಇರುವುದಿಲ್ಲ. ಈ ಡ್ರಾಮಾ ಬಹಳ ಅಕ್ಯುರೇಟ್ ಆಗಿದೆ. ಕೆಲವರು ಯೋಚಿಸುತ್ತಾರೆ, ನಾವು ಈ ನಾಟಕದಿಂದ ಹೊರಬಂದು ಬಿಡೋಣ ಎಂದು. ಬಹಳ ದುಃಖಿಗಳಾಗಿದ್ದೇವೆ. ಇದಕ್ಕಿಂತ ಹೋಗಿ ಪರಮಾತ್ಮ ಜ್ಯೋತಿಯಲ್ಲಿ ಆತ್ಮಜ್ಯೋತಿ ಸಮಾವೇಶ ಆಗೋಣ ಅಥವಾ ಬ್ರಹ್ಮನಲ್ಲಿ ಲೀನವಾಗಿ ಬಿಡೋಣ ಎಂದು ಯೋಚಿಸುತ್ತಾರೆ. ಆದರೆ ಯಾರೂ ಸಹ ಈ ರೀತಿ ಹೋಗಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಏನೇನೋ ಆಲೋಚನೆಗಳನ್ನು ಮಾಡುತ್ತಿರುತ್ತಾರೆ. ಪ್ರಯತ್ನವನ್ನೂ ಸಹ ಭಿನ್ನ ಭಿನ್ನ ರೀತಿಯಲ್ಲಿ ಮಾಡುತ್ತಾರೆ. ಸನ್ಯಾಸಿಗಳು ಶರೀರ ಬಿಟ್ಟರೆ ಆಗ ಹೀಗೆಂದು ಹೇಳುವುದಿಲ್ಲ. ಸ್ವರ್ಗ ಅಥವಾ ವೈಕುಂಠ ಸೇರಿದರು ಎಂದು ಹೇಳುವುದಿಲ್ಲ. ಆತ್ಮಗಳಿಗೆ ಸ್ವರ್ಗದ ನೆನಪಿದೆ. ನಿಮಗೂ ನೆನಪಿದೆ. ಸ್ವರ್ಗ ಮತ್ತು ನರಕ ನಿಮಗಂತೂ ಎಲ್ಲರಿಗಿಂತ ಜಾಸ್ತಿ ನೆನಪಿದೆ. ಸ್ವರ್ಗ ಮತ್ತು ನರಕ ಎರಡರ ಇತಿಹಾಸ, ಭೂಗೋಳ ನಿಮಗೆ ಗೊತ್ತಿದೆ. ಬೇರೆ ಯಾರಿಗೂ ಗೊತ್ತಿಲ್ಲ. ನಿಮಗೂ ಸಹ ಮೊದಲು ಗೊತ್ತಿರಲಿಲ್ಲ. ತಂದೆ ಬಂದು ಮಕ್ಕಳಿಗೆ ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಿದ್ದಾರೆ. ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷ ಇದೇ ಆಗಿದೆಯಲ್ಲವೇ? ವೃಕ್ಷಕ್ಕೆ ಅವಶ್ಯವಾಗಿ ಬೀಜವೂ ಬೇಕು. ಇದು ಜೀವಾತ್ಮಗಳ ವೃಕ್ಷವಾಗಿದೆ. ಮೂಲ ನಾವಾತ್ಮಗಳಾಗಿದ್ದೇವೆ. ಆತ್ಮಗಳ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾರೆ. ತಿಳಿದುಕೊಂಡಿರುವುದು ಏನೂ ಇಲ್ಲ. ತಂದೆಯೇ ಬಂದು ನೆನಪು ಮಾಡಿಸುತ್ತಾರೆ ಮತ್ತು ತಂದೆ ತಿಳಿಸುತ್ತಾರೆ ಪಾವನ ಜಗತ್ತು ಹೇಗೆ ಪತಿತವಾಗುತ್ತದೆ ಎಂದು. ನಂತರ ನಾನು ಪಾವನ ಮಾಡುತ್ತೇನೆ. ಪಾವನ ಜಗತ್ತಿಗೆ ಸ್ವರ್ಗ, ಹೆವೆನ್ ಎಂದು ಹೇಳಲಾಗುತ್ತದೆ. ಮಕ್ಕಳು ಸ್ವರ್ಗ ಫಾಸ್ಟ್ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಅಂದರೆ ಈಗಿಲ್ಲ, ಅದು ಕಳೆದು ಹೋಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಮತ್ತೆ ಅವಶ್ಯವಾಗಿ ರಿಪೀಟ್ ಆಗಬೇಕು. ಆದ್ದರಿಂದ ಹೇಳಲಾಗುತ್ತದೆ ಈ ಪ್ರಪಂಚದ ಇತಿಹಾಸ, ಭೂಗೋಳ ಮತ್ತೆ ರಿಪೀಟ್ ಆಗುತ್ತದೆ. ಈ ಸೃಷ್ಟಿಯ ಬಗ್ಗೆ ಅವರಿಗೇನು ಗೊತ್ತೇ ಇಲ್ಲ. ಕೇವಲ ಅಕ್ಷರ ಗೊತ್ತಿದೆ. ಪ್ರಪಂಚದ ಇತಿಹಾಸ ಪುನರಾವರ್ತನೆಯಾಗುತ್ತದೆ. ಏಕೆಂದರೆ ಜಗತ್ತು ಹಳೆಯದರಿಂದ ಹೊಸದು, ಹೊಸದರಿಂದ ಹಳೆಯದಾಗುತ್ತದೆ. ತಂದೆ ಹೊಸದನ್ನಾಗಿ ಮಾಡುತ್ತಾರೆ, ನಂತರ ಹಳೆಯದಾಗುತ್ತದೆ. ರಿಪೀಟ್ ಎಂದರೆ ಡ್ರಾಮಾ ರಿಪೀಟ್ ಆಗುತ್ತದೆ. ಅಂದರೆ ಈ ನಾಟಕ ಮತ್ತೆ ಪುನರಾವರ್ತನೆಯಾಗುತ್ತದೆ. ಡ್ರಾಮಾ ಎನ್ನುವಂತಹ ಶಬ್ದ ಬಹಳ ಶೋಭನೀಯವಾಗಿದೆ. ಈ ಸೃಷ್ಟಿ ಚಕ್ರ ತಿರುಗುತ್ತಲೇ ಇರುತ್ತದೆ.
ಯಥಾವತ್ತಾಗಿ ತಿರುಗುತ್ತದೆ. ನಾಟಕವನ್ನು ಉಬಹು ಎಂದು ಹೇಳಲಾಗುವುದಿಲ್ಲ, ಏಕೆಂದರೆ ನಾಟಕದ ಮಧ್ಯದಲ್ಲಿ ಬಂದು ನಿಲ್ಲುವುದು ಕೂಡ ಆಗುತ್ತದೆ. ಯಾರಾದರೂ ಕಾಯಿಲೆಗೆ ಬಿದ್ದರೆ ಆಗ ನಾಟಕದ ಮಧ್ಯದಲ್ಲಿ ಪಾತ್ರಧಾರಿಗಳು ರಜಾ ತೆಗೆದುಕೊಳ್ಳುತ್ತಾರೆ. ಅದನ್ನು ಮತ್ತೆ ಡ್ರಾಮಾ ಎಂದು ಕರೆಯುವುದಿಲ್ಲ. ಡ್ರಾಮಾದ ಹಿಂದಿ ಶಬ್ದವೂ ಇರಬಹುದು. ಆಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಪೂಜ್ಯ ದೇವಿ ದೇವತೆಗಳಾಗಿದ್ದೆವು, ನಂತರ ನಾವೇ ಪೂಜಾರಿಗಳಾಗಿದ್ದೇವೆ. ನಿನ್ನೆ ಪೂಜೆ ಮಾಡುತ್ತಿದ್ದವರು ಇಂದು ಮಾಡುತ್ತಿಲ್ಲ. ಒಬ್ಬರೇ ತಂದೆ ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ, ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನಿಮಗೆ ನಿಶ್ಚಯವಿದೆ, ನಾವೇ ಪೂಜ್ಯರಿದ್ದವರು, ಮತ್ತು ತಂದೆ ಬಂದು ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ. ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ಅವರೇ ತಿಳಿಸುತ್ತಾರೆ. ಯಾವುದೋ 5,000 ವರ್ಷಗಳ ಹಿಂದೆ ತಿಳಿಸಿದ್ದರೋ ಈಗಲೂ ತಿಳಿಸುತ್ತಾರೆ. ತಂದೆ ಕೇವಲ ಹೇಳುತ್ತಾರೆ, ಹೇ ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಪತಿತರಿಂದ ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆಯೇ ಸರ್ವರಿಗೂ ಸದ್ಗತಿಯನ್ನು ಸಹ ಕೊಡುತ್ತಾರೆ. ಬಾಕಿ ಯಾರೇ ದೇಹಧಾರಿಗಳಿದ್ದಾರೋ ಅವರು ದುರ್ಗತಿಗೆ ಕರೆದುಕೊಂಡು ಹೋಗುತ್ತಾರೆ. ತಂದೆ ಮೊಟ್ಟ ಮೊದಲು ನಿಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ. ಮೊಟ್ಟ ಮೊದಲು ಈ ಪಾಠ ಕೊಡುತ್ತಾರೆ, ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ, ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿರಿ. ಇಷ್ಟು ನಿಮಗೆ ನೆನಪು ಮಾಡಿಸುತ್ತಾರೆ. ಆದರೂ ನೀವು ಮರೆತು ಬಿಡುತ್ತೀರಿ, ಮರೆಯುತ್ತಲೇ ಇರುತ್ತೀರಿ. ಎಲ್ಲಿಯವರೆಗೆ ನಾಟಕದ ಅಂತ್ಯ ಬರುವುದಿಲ್ಲವೋ ಅಲ್ಲಿಯವರೆಗೆ ಮರೆಯುತ್ತಾ ಇರುತ್ತೀರಿ. ಅಂತ್ಯದಲ್ಲಿ ಯಾವಾಗ ವಿನಾಶದ ಸಮಯವಿರುತ್ತದೆಯೋ ಆಗ ಶಿಕ್ಷಣ ಪೂರ್ಣವಾಗುತ್ತದೆ. ನಂತರ ನೀವು ಶರೀರ ಬಿಡುವಿರಿ. ಬ್ರಹ್ಮಜ್ಞಾನಿಗಳು ಸಹ ಹೀಗೆ ಹೇಳುತ್ತಾರೆ, ನಾವು ಬ್ರಹ್ಮತತ್ವದಲ್ಲಿ ಹೋಗಿ ಲೀನವಾಗಿ ಬಿಡೋಣ ಎಂದು. ಆದ್ದರಿಂದ ಅವರು ಶರೀರ ಬಿಡಲು ಬಯಸುತ್ತಾರೆ. ಹೇಗೆ ಹಾವು ಸಹ ಒಂದು ಹಳೆಯ ಪೊರೆ ಬಿಡುತ್ತದೆಯಲ್ಲವೇ, ತನ್ನ ಹಳೆಯ ಚರ್ಮವನ್ನು ಬಿಟ್ಟು ಹೊಸ ಚರ್ಮವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಹಾಗೆ ತಂದೆಯೂ ಸಹ ತಿಳಿಸುತ್ತಾರೆ, ನೀವು ಕುಳಿತಾಗ ಅಥವಾ ಓಡಾಡುವಾಗ ದೇಹಿ ಅಭಿಮಾನಿಯಾಗಿರಿ. ಹಿಂದೆ ನಿಮಗೆ ದೇಹಾಭಿಮಾನವಿತ್ತು, ಈಗ ತಂದೆ ಹೇಳುತ್ತಾರೆ ಆತ್ಮಾಭಿಮಾನಿಯಾಗಿರಿ. ದೇಹಾಭಿಮಾನದಲ್ಲಿ ಬರುವುದರಿಂದ ನಿಮ್ಮನ್ನು 5 ವಿಕಾರಗಳ ರೂಪಿ ರಾವಣ ಹಿಡಿದುಕೊಳ್ಳುತ್ತಾನೆ. ಆತ್ಮಾಭಿಮಾನಿ ಆಗುವುದರಿಂದ ಯಾವುದೇ ವಿಕಾರ ಹಿಡಿಯುವುದಿಲ್ಲ. ದೇಹಿ ಅಭಿಮಾನಿಯಾಗಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಆತ್ಮಗಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಸಿಗುವುದು. ಈ ಸಂಗಮ ಯುಗದಲ್ಲಿ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಯುಗ ಎಂದು ಹೇಳಲಾಗುತ್ತದೆ. ಯಾವಾಗ ತಂದೆ ಮತ್ತು ಮಕ್ಕಳು ಬಂದು ಸೇರುತ್ತಾರೋ, ನೀವು ಆತ್ಮಗಳು ಸಹ ಶರೀರದಲ್ಲಿ ಇದ್ದೀರಿ. ತಂದೆ ಸಹ ಶರೀರದಲ್ಲಿ ಬಂದು ನಿಮಗೆ ನಿಶ್ಚಯ ಮಾಡಿಸುತ್ತಾರೆ. ತಂದೆ ಒಂದೇ ಸಾರಿ ಬರುತ್ತಾರೆ. ಯಾವಾಗ ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗಬೇಕಾಗಿದೆಯೋ ಆಗ ಬರುತ್ತಾರೆ. ತಂದೆ ಬಂದು ತಿಳಿಸುತ್ತಾರೆ, ನಾನು ನಿಮ್ಮನ್ನು ವಾಪಸ್ ಹೇಗೆ ಕರೆದುಕೊಂಡು ಹೋಗುತ್ತೇನೆ ಎಂದು. ನೀವು ಹೇಳುತ್ತೀರಿ, ನಾವೆಲ್ಲರೂ ಪತಿತರಾಗಿದ್ದೇವೆ. ಹೇ ತಂದೆ, ನೀನು ಬಂದು ನಮ್ಮನ್ನು ಪಾವನ ಮಾಡುತ್ತೀಯ. ನಾವು ಆತ್ಮಗಳು ಪತಿತರಾಗಿದ್ದೇವೆ. ತಂದೆ, ನೀನು ಪಾವನ ಆತ್ಮ ಆಗಿದ್ದೀಯ. ತಂದೆಯೇ, ನೀನು ಬಂದು ನಮ್ಮನ್ನು ಪಾವನ ಮಾಡಿರಿ ಎಂದು ಕರೆಯುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿಲ್ಲ ಬಾಬಾ ಹೇಗೆ ಪಾವನ ಮಾಡುತ್ತಾರೆ ಎಂದು. ಮಾಡುವವರೆಗೂ ಏನು ತಿಳಿಯುತ್ತದೆ, ಇದು ಸಹ ನೀವು ತಿಳಿದುಕೊಂಡಿದ್ದೀರಿ. ಆತ್ಮ ಸಂಪೂರ್ಣ ನಕ್ಷತ್ರವಾಗಿದೆ. ಹೇಗೆ ನಿಮ್ಮ ಆತ್ಮ ಎಷ್ಟು ಚಿಕ್ಕದಾಗಿದೆಯೋ ತಂದೆಯದು ಹಾಗೆಯೇ ಇದೆ, ಚಿಕ್ಕ ನಕ್ಷತ್ರವಾಗಿದ್ದಾರೆ. ಆದರೆ ಅವರು ಜ್ಞಾನದ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ನಿಮ್ಮನ್ನೂ ಸಹ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಈ ಜ್ಞಾನ ನೀವು ಮಕ್ಕಳಲ್ಲಿದೆ, ಅದನ್ನು ನೀವು ಬೇರೆಯವರಿಗೆ ತಿಳಿಸುತ್ತೀರಿ. ನಂತರ ಸತ್ಯಯುಗದಲ್ಲಿ ನೀವು ಇರುವಾಗ ಈ ಜ್ಞಾನ ಅನ್ಯರಿಗೆ ತಿಳಿಸುವಿರೇನು? ಇಲ್ಲ, ಜ್ಞಾನ ಅವರಿಗೆ ತಿಳಿಸಲಾಗುತ್ತದೆ. ಯಾರು ಅಜ್ಞಾನದಲ್ಲಿ ಇರುತ್ತಾರೋ ಅಜ್ಞಾನ ಎಂದು ಭಕ್ತಿಗೆ ಹೇಳಲಾಗುತ್ತದೆ.
ಭಕ್ತಿ ಮತ್ತು ಜ್ಞಾನದ ಅರ್ಥವನ್ನೂ ಸಹ ತಿಳಿಸಬೇಕು. ಜ್ಞಾನಸಾಗರ ಅಂತೂ ಒಬ್ಬ ತಂದೆಯಾಗಿದ್ದಾರೆ. ಯಾರು ನಮಗೆ ಓದಿಸುತ್ತಾರೆ? ಜೀವನ ಕಥೆ ಅಂತೂ ಎಲ್ಲರಿಗೂ ಬೇಕಲ್ಲವೇ? ಆ ತಂದೆ ತಿಳಿಸುತ್ತಾರೆ. ಇದು ಬಹಳ ಅರ್ಥ ಮಾಡಿಕೊಳ್ಳುವ ಮಾತುಗಳು. ಆದರೆ ನೀವು ಗಳಿಗೆಗೂ ಮರೆತು ಬಿಡುತ್ತೀರಿ. ನಿಮ್ಮದು ಮಾಯೆಯ ಜೊತೆ ಯುದ್ಧವಿದೆ. ನೀವು ಅನುಭವ ಮಾಡುತ್ತೀರಿ. ನಾವು ಬಾಬಾರವರನ್ನು ನೆನಪು ಮಾಡುತ್ತೇವೆ ಮತ್ತೆ ಮರೆತು ಬಿಡುತ್ತೇವೆ. ತಂದೆ ಹೇಳುತ್ತಾರೆ, ಮಾಯೆ ಶತ್ರುವಾಗಿದೆ, ನಿಮ್ಮನ್ನು ಮರೆಸಿಬಿಡುತ್ತದೆ. ಅರ್ಥಾತ್ ತಂದೆಯಿಂದ ವಿಮುಖರನ್ನಾಗಿ ಮಾಡುತ್ತದೆ. ನೀವು ಮಕ್ಕಳು ಒಂದು ಸಾರಿ ತಂದೆಯ ಸಮ್ಮುಖಕ್ಕೆ ಬರುತ್ತೀರಿ. ತಂದೆ ಇಡೀ ಕಲ್ಪದಲ್ಲಿ ಒಂದು ಸಾರಿ ಬಂದು ಆಸ್ತಿಯನ್ನು ಕೊಡುತ್ತಾರೆ, ಅಷ್ಟೇ. ನಂತರ ತಂದೆ ಸಮ್ಮುಖಕ್ಕೆ ಬರುವ ಅಗತ್ಯವೇ ಇಲ್ಲ. ಪಾಪಾತ್ಮನಿಂದ ಪುಣ್ಯಾತ್ಮ ಸ್ವರ್ಗದ ಮಾಲೀಕರನ್ನಾಗಿ ತಂದೆಯೇ ಮಾಡಿದರು ಅಂದರೆ ಮುಗಿಯಿತು. ಮತ್ತೆ ತಂದೆ ಬಂದು ಏನು ಮಾಡುತ್ತಾರೆ? ನೀವು ಕರೆದಿದ್ದೀರಿ ಮತ್ತು ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ. ಪ್ರತಿ 5,000 ವರ್ಷಗಳಿಗೊಮ್ಮೆ ನಾನು ನನ್ನ ಸಮಯಕ್ಕೆ ಬರುತ್ತೇನೆ. ಇದು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿಯನ್ನು ಏಕೆ ಆಚರಿಸುತ್ತಾರೆ ಎಂದು. ಅವರು ಏನು ಮಾಡಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಶಿವರಾತ್ರಿಗೆ ರಜಾ ಕೂಡ ಕೊಡುವುದಿಲ್ಲ, ಏನು ಆಚರಿಸುವುದೂ ಇಲ್ಲ. ಬೇರೆಯವರ ದಿನಕ್ಕಾದರೆ ರಜೆಗಳನ್ನು ಕೊಡುತ್ತಾರೆ ಮತ್ತು ಶಿವಬಾಬಾ ಬರುತ್ತಾರೆ, ಎಷ್ಟು ಪಾತ್ರ ಅಭಿನಯಿಸುತ್ತಾರೆ ಎಂದು ಯಾರಿಗೂ ಗೊತ್ತೇ ಇಲ್ಲ. ತಂದೆಯ ಬಗ್ಗೆ ಅರ್ಥವನ್ನು ಮಾಡಿಕೊಂಡಿಲ್ಲ. ಆದ್ದರಿಂದ ತಂದೆಯೇ ಕುಳಿತು ಅರ್ಥ ಮಾಡಿಸುತ್ತಾರೆ. ಭಾರತದಲ್ಲಿ ಎಷ್ಟೊಂದು ಅಜ್ಞಾನವಿದೆ. ಶಿವಬಾಬಾ ಸಹ ಹೇಳುತ್ತಾರೆ, ಶಿವಬಾಬನೇ ಭಗವಂತ ಅಂದ ಮೇಲೆ ನಾವು ಭಗವಂತನ ಮಕ್ಕಳು ಅವಶ್ಯವಾಗಿ ಭಗವತಿ ಆಗಿರಬೇಕಲ್ಲವೇ? ಈ ಲಕ್ಷ್ಮೀನಾರಾಯಣರನ್ನು ಭಗವಂತನ ಮಕ್ಕಳೆಂದು ಹೇಳುತ್ತಾರಲ್ಲವೇ? ಭಗವತಿಯನ್ನಾಗಿ ಮಾಡುತ್ತಾರೆ, ಏಕೆಂದರೆ ಪ್ರವೃತ್ತಿ ಮಾರ್ಗ ಇದೆಯಲ್ಲವೇ? ಇದು ಯಾರಿಗೂ ಗೊತ್ತಿಲ್ಲ. ಶಿವಬಾಬನೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಮನುಷ್ಯರನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇದು ಮನುಷ್ಯ ಸೃಷ್ಟಿ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಭಗವಂತ ಮನುಷ್ಯರನ್ನೇ ದೇವತೆಗಳನ್ನಾಗಿ ಮಾಡುತ್ತಾರಲ್ಲವೇ? ತಂದೆ ಹೇಳುತ್ತಾರೆ, ನಾನು ಇವರಿಗೆ ಜ್ಞಾನ ಕೊಟ್ಟಿದ್ದೆ, ಯೋಗ ಕಲಿಸಿದೆ. ನಂತರ ಇವರು ನರನಿಂದ ನಾರಾಯಣನಾದರು. ಇವರು ಈ ಜ್ಞಾನ ಕೇಳಿದ್ದಾರೆ. ಇವರೂ ಸಹ ಹೇಳುತ್ತಾರೆ, ನಾವು ಹೀಗೆ ಶ್ರೀಲಕ್ಷ್ಮೀ ನಾರಾಯಣರಾಗುತ್ತೇವೆ ಎಂದು. ಈ ಜ್ಞಾನ ಭಾರತಕ್ಕಾಗಿಯೇ ಇದೆ, ಬೇರೆ ಯಾರಿಗೂ ಇದು ಶೋಭಿಸುವುದಿಲ್ಲ. ನೀವೇ ಮತ್ತೆ ಆಗಬೇಕಾಗಿದೆ, ಬೇರೆ ಯಾರೂ ಆಗುವುದಿಲ್ಲ. ಇದು ಇರುವುದೇ ನರನಿಂದ ನಾರಾಯಣನಾಗುವ ಕತೆ. ಮತ್ತು ಯಾರು ಧರ್ಮ ಸ್ಥಾಪನೆ ಮಾಡಿದ್ದಾರೋ ಅವರೆಲ್ಲರೂ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತಮೋಪ್ರಧಾನರಾಗಿದ್ದಾರೆ. ಮತ್ತೆ ಅವರೆಲ್ಲರೂ ಸತೋಪ್ರಧಾನ ಆಗಲೇಬೇಕು. ಆ ಪದವಿಯ ಅನುಸಾರ ಮತ್ತೆ ರಿಪೀಟ್ ಮಾಡುತ್ತಾರೆ. ಶ್ರೇಷ್ಠ ಪಾತ್ರಧಾರಿ ಆಗಲು ನೀವು ಎಷ್ಟು ಪುರುಷಾರ್ಥ ಮಾಡುತ್ತೀರಿ? ಯಾರು ಪುರುಷಾರ್ಥ ಮಾಡಿಸುತ್ತಿದ್ದಾರೆ? ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರಲ್ಲವೇ? ಇದು ಯಾರು ಹೇಳುತ್ತಾರೆ? ಆತ್ಮನೇ ಈ ಶರೀರದ ಮೂಲಕ ಹೇಳುತ್ತದೆ, ನೀವು ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಿ. ನಂತರ ಯಾವಾಗಲೂ ನೆನಪು ಕೂಡ ಮಾಡುವುದಿಲ್ಲ. ಸ್ವರ್ಗದಲ್ಲಿ ಈ ರೀತಿ ಹೇಳುತ್ತಾರೆ, ಏನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಹೇಳುತ್ತಾರೇನೋ? ಇಲ್ಲಿ ನಿಮ್ಮನ್ನು ತಂದೆ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಅದಕ್ಕೆ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಮತ್ತೆ ಅವರೂ ಸಹ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರೆ. ನಾರಾಯಣನಿಗಿಂತ ಮೊದಲು ಶ್ರೀಕೃಷ್ಣ ಇದ್ದಾರೆ. ಮತ್ತೆ ನೀವು ಹೀಗೇಕೆ ಹೇಳುತ್ತೀರಿ? ನರನಿಂದ ನಾರಾಯಣ ಆದರು ಎಂದು ಹೇಳುತ್ತೀರಿ. ಅದೇ ನರನಿಂದ ಶ್ರೀಕೃಷ್ಣ ಆದ ಅಂತ ಯಾಕೆ ಹೇಳೋದಿಲ್ಲ? ಮೊಟ್ಟ ಮೊದಲು ನಾರಾಯಣ ಆಗುತ್ತಾರೇನು? ಮೊದಲು ಆಗುವುದು ಶ್ರೀಕೃಷ್ಣ. ಮಗು ಹೂವಿನಂತಿರುತ್ತದೆ, ಅವರು ನಂತರ ಹೇಗೋ ಯುಗಲಾಗುತ್ತಾರೆ.
ಅಂದರೆ ಲಕ್ಷ್ಮೀ ನಾರಾಯಣ. ಮಹಿಮೆ ಬ್ರಹ್ಮಚಾರಿಯದ್ದಾಗಿರುತ್ತದೆ. ಚಿಕ್ಕ ಮಗುವಿಗೆ ಸತೋಪ್ರಧಾನ ಎಂದು ಹೇಳಲಾಗುತ್ತದೆ. ಮುದುಕನಾದರೆ ಅವನಿಗೆ ತಮೋಪ್ರಧಾನ ಎನ್ನುತ್ತಾರೆ. ಅಂದ ಮೇಲೆ ನೀವು ಮಕ್ಕಳ ಆಲೋಚನೆಯಲ್ಲಿ ಬರಬೇಕು, ನಾವು ಮೊಟ್ಟ ಮೊದಲು ಅವಶ್ಯವಾಗಿ ಪ್ರಿನ್ಸಸ್ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಎಂದು. ತಂದೆ ಹೇಳುತ್ತಾರೆ, ಈಗ ನೀವು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವವರಿದ್ದೀರಿ. ಗಾಯನವೂ ಕೂಡ ಇದೆ, ಬೆಗ್ಗರ್ ಟು ಪ್ರಿನ್ಸ್. ಬೆಗ್ಗರ್ ಎಂದು ಯಾರಿಗೆ ಹೇಳಲಾಗುತ್ತದೆ? ಸಂಪೂರ್ಣ ಬಡವರು ಎಂದು ಯಾರಿಗೆ ಹೇಳಲಾಗುತ್ತದೆ? ಆತ್ಮಕ್ಕೆ ಶರೀರದ ಜೊತೆ ಬೆಗ್ಗರ್ ಅಥವಾ ಸಾಹುಕಾರ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ, ಇಲ್ಲಿ ಎಲ್ಲರೂ ಬಡವರೇ ಆಗಿದ್ದಾರೆ. ಎಲ್ಲವೂ ನಾಶ ಆಗಲಿದೆ, ಈ ಶರೀರವೂ ಸಹ ನಾಶ ಆಗಲಿದೆ. ಈ ಸಮಯದಲ್ಲಿ ಬೆಗ್ಗರ್ ಆಗಬೇಕು, ಏನು ಇಲ್ಲದವರಾಗಬೇಕು. ಇಲ್ಲಿ ಏನು ಹಣ, ಆಸ್ತಿ, ಪೈಸೆ, ಕಾಸು ಏನಿದೆಯೋ ಅದೆಲ್ಲವೂ ಸಮಾಪ್ತಿಯಾಗುವುದು. ಆತ್ಮ ಈಗ ಬೆಗ್ಗರಾಗಬೇಕು, ಎಲ್ಲವನ್ನೂ ಬಿಡಬೇಕು. ನಂತರ ಬಡವ ಆದ ನಂತರವೇ ರಾಜಕುಮಾರ ಆಗುತ್ತೇವೆ. ನಿಮಗೆ ಗೊತ್ತಿದೆ, ಈ ಧನ ಸಂಪತ್ತು ಇತ್ಯಾದಿ ಎಲ್ಲವನ್ನೂ ಬಿಟ್ಟು ನಾವು ಬಡವರಾಗಿ ನಮ್ಮ ಮನೆಗೆ ನಾವು ಹೋಗುತ್ತೇವೆ, ಅಂದರೆ ಪರಮಧಾಮಕ್ಕೆ ಹೋಗುತ್ತೇವೆ. ನಂತರ ಹೊಸ ಜಗತ್ತಿನಲ್ಲಿ ಪ್ರಿನ್ಸ್ ಆಗಿ ಬರುತ್ತೇವೆ. ಏನೆಲ್ಲ ಇದೆಯೋ ಎಲ್ಲವನ್ನು ಬಿಡಬೇಕಾಗಿದೆ. ಈ ಹಳೆಯ ವಸ್ತು ಯಾವುದು ಕೆಲಸಕ್ಕೆ ಬರುವುದಿಲ್ಲ. ಆತ್ಮ ಪವಿತ್ರವಾಗುತ್ತದೆ. ನಂತರ ನಾವಿಲ್ಲಿ ಬರುತ್ತೇವೆ ಕಲ್ಪದ ಮೊದಲಿನಂತೆ ಪಾತ್ರ ಅಭಿನಯಿಸಲು. ಎಷ್ಟೆಷ್ಟು ನೀವು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟೇ ಶ್ರೇಷ್ಠ ಪದವಿ ಸಿಗುವುದು. ಬಲೆ ಈ ಸಮಯದಲ್ಲಿ ಯಾರ ಬಳಿಯಾದರೂ 5 ಕೋಟಿ ಇದ್ದರೆ ಅದೆಲ್ಲವೂ ಕೂಡ ವಿನಾಶದಲ್ಲಿ ಸಮಾಪ್ತಿಯಾಗಿ ಹೋಗುವುದು. ಎಲ್ಲರೂ ಬಡವರೇ ಆಗುವರು. ನಂತರ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದು ಸಿಗುತ್ತದೆ. ನಾವು ಮತ್ತೆ ನಮ್ಮ ಹೊಸ ಜಗತ್ತಿಗೆ ಹೋಗುತ್ತೇವೆ. ಇಲ್ಲಿ ನೀವು ಬರುವುದೇ ಹೊಸ ಜಗತ್ತಿನಲ್ಲಿ ಹೋಗುವುದಕ್ಕಾಗಿ, ಯಾವುದೇ ಸತ್ಸಂಗ ಅಲ್ಲ. ಇದರಲ್ಲಿ ಯಾರಾದರೂ ಬಂದು ತಿಳಿಯಬಹುದು ನಾವು ಹೊಸ ಜಗತ್ತಿಗೆ ಓದುತ್ತಿದ್ದೇವೆ ಎಂದು. ಹೀಗೆ ಯಾರೂ ಹೇಳಲು ಸಾಧ್ಯವಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಬಾಬಾ ಮೊದಲು ನಮ್ಮನ್ನು ಬಡವರನ್ನಾಗಿ ಮಾಡಿ ನಂತರ ರಾಜಕುಮಾರರನ್ನಾಗಿ ಮಾಡುತ್ತಾರೆ. ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬುದ್ಧಿಯಿಂದ ಸಂಪೂರ್ಣ ಬಡವರಾಗಿದ್ದೀರಲ್ಲವೇ? ನಿಮ್ಮ ಹತ್ತಿರ ಏನೂ ಇಲ್ಲ. ಮತ್ತೆ ಈಗ ಭಾರತದಲ್ಲಿ ಏನೂ ಇಲ್ಲ. ಭಾರತವೂ ಕೂಡ ಈಗ ಸಂಪೂರ್ಣ ಬಡ ದೇಶ, ದಿವಾಳಿಯಾಗಿದೆ. ನಂತರ ಇದೇ ಶ್ರೀಮಂತ ಆಗುತ್ತದೆ. ಯಾರು ಆಗುತ್ತಾರೆ? ಆತ್ಮ ಶರೀರದ ಮೂಲಕ ಆಗುತ್ತದೆ. ಈಗ ಎಲ್ಲ ಆತ್ಮರು ಈ ಶರೀರದ ಮೂಲಕ ದಿವಾಳಿ ಆಗಿದ್ದಾರೆ. ಸರ್ಕಾರವೂ ಕೂಡ ದಿವಾಳಿ ಆಗುತ್ತಿದೆ. ಇಲ್ಲಿ ರಾಜಾರಾಣಿಯರು ಯಾರೂ ಇಲ್ಲ. ಅದು ಕೂಡ ಮೊದಲು ಶ್ರೀಮಂತ ದೇಶ ಆಗಿತ್ತು. ರಾಜ ರಾಣಿಯ ಕಿರೀಟ ಎಲ್ಲವೂ ಇತ್ತು. ಈಗ ಯಾವುದೂ ಕೂಡ ಇಲ್ಲ. ಒಂದು ಕಡೆ ಬಂಗಾರದ ಕಿರೀಟವೂ ಇಲ್ಲ ಮತ್ತು ಪವಿತ್ರತೆಯ ಕಿರೀಟವೂ ಇಲ್ಲ. ರಾಜಾರಾಣಿಯ ಪದವಿಯೂ ಇಲ್ಲ. ಇದು ಕತ್ತಲಿನ ನಗರ ಆಗಿದೆ. ಅಂದರೆ ರಾವಣನ ರಾಜ್ಯದಲ್ಲಿ ಅಂಧಕಾರದ ನಗರಿಯಾಗಿದೆ. ಭಗವಂತನಿಗೆ ಎಲ್ಲರೂ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಅಂದರೆ ಎಲ್ಲರೊಳಗೂ ಭಗವಂತನಿದ್ದಾನೆ. ಎಲ್ಲರೂ ಒಂದೇ ಸಮಾನ ಎಂದು ಹೇಳುತ್ತಾರೆ. ನಾಯಿ, ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾರೆ. ಎಂದ ಮೇಲೆ ಇದಕ್ಕೆ ಅಂಧಕಾರದ ನಗರ ಎಂದು ಹೇಳಲಾಗುತ್ತದೆ ಅಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಸಹಜ ಯೋಗಿ ಭವ. ಯೋಗವು ಸಹಜ ಅನುಭವವಾಗುತ್ತದೆಯೇ? ಒಂದು ವೇಳೆ ಸಹಜ ಯೋಗಿ ಅಲ್ಲವೆಂದರೆ ಅವಶ್ಯವಾಗಿ ತಂದೆಯೊಂದಿಗೆ ಸರ್ವ ಸಂಬಂಧ ಮತ್ತು ಸರ್ವ ಪ್ರಾಪ್ತಿ ಇಲ್ಲ.
ಇನ್ನೊಂದು ಸಹಜ ಯೋಗಿ ಎಂದರೆ ಸದಾ ಸಹಯೋಗಿ. ಆದ್ದರಿಂದ ಸಹಜ ಯೋಗಿ ಆಗುವ ಸಾಧನವಾಗಿದೆ ಸದಾ ತನ್ನನ್ನು ಸಂಕಲ್ಪ, ವಾಣಿ ಮತ್ತು ಪ್ರತಿ ಕರ್ಮದ ಮೂಲಕ ವಿಶ್ವ ಸೇವಾದಾರಿ ಎಂದು ತಿಳಿದು ಸರ್ವ ಆತ್ಮರ ಪ್ರತಿ ಸೇವೆಯಲ್ಲಿಯೇ ಎಲ್ಲವನ್ನು ತೊಡಗಿಸಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.